ಒಂದು ಕಡೆಯಲ್ಲಿ ಮೂಡಾ ಟೆನ್ಷನ್, ಮತ್ತೊಂದು ಕಡೆಯಲ್ಲಿ ಕುರ್ಚಿ ಕಿತ್ತಾಟ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಈಗ ಕಾದು ನೋಡುವ ತಂತ್ರವನ್ನ ಅನುಸರಿಸಲಾಗ್ತಾ ಇದೆ. ಮೂಡಾ ಟೆನ್ಷನ್ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಈ ಕಡೆ ಕುರ್ಚಿ ಕಿತ್ತಾಟ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಂದೇಶ ರವಾನೆ ಆಗಿದೆ. ಮೂಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಗೊಂದಲ ಇದೆ. ಆ ಗೊಂದಲದಿಂದ ಮುಂದಿನ ಪರಿಸ್ಥಿತಿ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಗಳು ಸಿಗ್ತಾ ಇಲ್ಲ. ಕ್ಲಾರಿಟಿ ಸಿಗೋವರೆಗೂ ಕೂಡ ಮೌನವಾಗಿರಿ ಅಂತ ವರಿಷ್ಠರು ಹೇಳಿದ್ದಾರೆ. ಕಾದು ನೋಡುವುದೇ ಸೂಕ್ತ ಅನ್ನುವಂತ ಸಂದೇಶವನ್ನ ಈಗ ರವಾನೆ ಮಾಡಲಾಗಿದೆ. ತಂತ್ರಗಾರಿಕೆಯನ್ನ ಹಿಡಿತಾ ಇದ್ದಾರೆ ಸಚಿವರುಗಳು, ಅವ್ರಿಗೂ ಕೂಡ ಇದೇ ಸಂದೇಶ. ಪರಿಸ್ಥಿತಿ ಎಲ್ಲಾದ್ರೂ ವಿಕೋಪಕ್ಕೆ ಹೋದ್ರೆ ಪ್ಲಾನ್ ಬಿ ನಾಯಕರು ಕೂಡ ರೆಡಿ ಇದ್ದಾರೆ. ಪ್ಲಾನ್ ಬಿ ಪ್ರಕಾರವೇ ನಡೆದುಕೊಳ್ತಾ ಇದ್ದಾರೆ ಸಿದ್ದು ಆಪ್ತರು. ಶಾಸಕರ ಬೆಂಬಲವನ್ನ ಪಡೆಯುವ ಬಗ್ಗೆಯೂ ಕೂಡ ಸುದೀರ್ಘವಾದಂತ ಚರ್ಚೆಗಳನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸಿಎಂ ಬದಲಾವಣೆ ಅನಿವಾರ್ಯ ಆದರೆ ಪ್ಲಾನ್ ಬಿ ಕೂಡ ಈ ಕಡೆ ರೆಡಿ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಪೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆಯಲ್ಲಿ ಮೂಡಾ ಟೆನ್ಷನ್ ಆದ್ರೆ ಮತ್ತೊಂದು ಕಡೆಯಲ್ಲಿ ನಾ ಕೊಡೆ ನಾ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕುರ್ಚಿ ಫೈಟ್ ಕೂಡ ನಡೀತಾ ಇದೆ. ಆದರೆ ಈ ವರಿಷ್ಠರು ಈಗ ನೀಡಿರುವಂತಹ ಸಂದೇಶ ಇದೆಯಲ್ಲ, ಇದರಿಂದ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲವನ್ನ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದರ ಜೊತೆಯಲ್ಲಿ ಈಗ ಮಾಡ್ಕೊಂಡಿರುವಂತ ಪ್ಲಾನ್ ಬಿ ಆದ್ರೂ ಏನು ಅನ್ನುವಂಥ ಪ್ರಶ್ನೆ ರೂಪೇಶ್. ಅಶ್ವಿನಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಕೇವಲ ಸಿದ್ದರಾಮಯ್ಯರಿಗೆ ಮಾತ್ರ ಅಲ್ಲ, ಹೈಕಮಾಂಡ್ಗೂ ಕೂಡ ಟೆನ್ಷನ್. ಯಾಕಂತ ಹೇಳಿದ್ರೆ ಮೂಡಾ ದೊಡ್ಡ ಹಗರಣ ಇದೆ, ಹೀಗಾಗಿ ಚುನಾವಣೆಗಳು ಎದುರಿಸಬೇಕು. ಈ ಸಂದರ್ಭದಲ್ಲಿ ಹೇಗೆ ಅಂತೇಳಿ ಒಂದು ಪ್ರಶ್ನೆ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನ ಬದಲಿಸೇ ಬಿಡ್ತಾರೆ ಅನ್ನೋ ಒಂದು ಚರ್ಚೆಗಳು ಸದ್ಯಕ್ಕೆ ಆ ರೀತಿಯಾಗಿಲ್ಲ ಅಂದ್ರೂ ಕೂಡ ಕಾದು ನೋಡೋ ತಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೊರಟಿದೆ. ಯಾಕಂತ ಹೇಳಿದ್ರೆ ಮೂಡಾ ತನಿಖೆ ಅಂಶಗಳನ್ನು ಪರಿಗಣಿಸಿಕೊಂಡು ಮುಂದೇನಾದ್ರೂ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೇಳಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ವರ್ಗಾವಣೆ ಮಾಡಿದೆ. ಯಾಕಂತ ಹೇಳಿದ್ರೆ ರಾಜ್ಯ ನಾಯಕರು ಮೂಡಾ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಂತೆ, ಮೂಡಾ ಆರೋಪಗಳು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬರ್ತಿದ್ದಂತೆ ಒಂದಿಷ್ಟು ನಾಯಕರುಗಳು ದೆಹಲಿಗೆ ಹೋಗಿ ಸಿಎಂ ಸ್ಥಾನಕ್ಕೆ ನಾ ರೆಡಿ ಇದ್ದೀನಿ, ಏನಾದ್ರೂ ಬದಲಾವಣೆ ಮಾಡೋದು ನಮಗೆ ಕೊಡಿ ಅಂತೇಳಿ ತಮ್ಮ ಪರ ಬ್ಯಾಟಿಂಗ್ ಅನ್ನ ಮಾಡ್ಕೊಂಡು ಬಂದ್ರು. ಒಂದಿಷ್ಟು ಜನ ದೆಹಲಿಯಲ್ಲಿ ಭೇಟಿ ಮಾಡಿದ್ರು, ಒಂದಿಷ್ಟು ಜನ ಬೆಂಗಳೂರಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಅದೇ ರೀತಿ ಬೇರೆ ಬೇರೆ ನಾಯಕರನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಭೇಟಿ ಮಾಡ್ಲಿಕ್ಕೆ ಆರಂಭಿಸಿದ್ರು. ಆದ್ರೆ ಹೈಕಮಾಂಡ್ ಸಂದೇಶವನ್ನು ರವಾನಿಸಿದ್ದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವೇಟ್ ಅಂಡ್ ಸಿ ಅಂದ್ರೆ ಕಾದು ನೋಡೋ ತಂತ್ರವನ್ನು ನಾವು ಅನುಸರಿಸಿದ್ದೇವೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ, ಮುಂದೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹೇಳ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಹೀಗಾಗಿ ಸದ್ಯಕ್ಕೆ ಸಿಎಂ ಸ್ವಲ್ಪ ಮಟ್ಟಕ್ಕೆ ಸಂಕಷ್ಟದಲ್ಲಿದ್ರೂ ಕೂಡ ಒಂದಿಷ್ಟು ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯ ರಿಲೀಫ್ ಸಿಕ್ಕಿದೆ. ಅದೇ ರೀತಿಯಾಗಿ ಪ್ಲಾನ್ ಬಿ ಅನ್ನು ಕೂಡ ಹೈಕಮಾಂಡ್ ನಾಯಕರು ಸಿದ್ಧ ಮಾಡ್ಕೊಂಡಿದ್ದಾರೆ. ಯಾರಿಗೆ ಪ್ಲಾನ್ ಬಿ ಒಲಿಯುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಹೀಗಾಗಿ ಪ್ಲಾನ್ ಬಿ ಅಂತೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಸಿಎಂ ಸ್ಥಾನಕ್ಕೆ ಇಳಿಯಬೇಕಾದ್ರೆ ಪ್ಲಾನ್ ಬಿ ಅಂತೆ ಒಂದಿಷ್ಟು ನಾಯಕರ ಪರಿಗಣಿಸುವ ಸಾಧ್ಯತೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯೋಚಿಸುತ್ತಾ ಇದೆ. ಸದ್ಯಕ್ಕೆ ಮೂಡಾ ವಿಚಾರ ತಣ್ಣಗಾಗಬೇಕು. ಮೂಡಾ ಹಗರಣ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಏನಾದ್ರೂ ರಾಜೀನಾಮೆ ಕೊಟ್ಟು ಇಳಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಇದು ತನಿಖೆ ಆಗಲಿ, ಎಲ್ಲವೂ ಕೂಡ ತಣ್ಣಗಾಗಲಿ, ಮುಂದೇನಂತೇಳಿ ಯೋಚನೆ ಮಾಡುವಂತೆ ವೇಟ್ ಅಂಡ್ ಸಿ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಹೈಕಮಾಂಡ್ ಹೊರಟಿದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್.